ಹಾಯ್ ಫ್ರೆಂಡ್ಸ್, ನಿಮಗೆ ಜೀವನದಲ್ಲಿ ಒಳ್ಳೆಯದಾಗಬೇಕಪ್ಪ ಅಂದರೆ ಈ ಕೆಲವೊಂದು ಟಿಪ್ಸ್ನ ನೀವು ಯೂಸ್ ಮಾಡಿ ಜೀವನದಲ್ಲಿ ನಿಮಗೆ ಖಂಡಿತವಾಗಲೂ ಕೂಡ 100ಗೆ 200% ಒಳಿತಾಗುತ್ತೆ. ನೀವು ನನ್ನ ನೆನೆಸ್ಕೊತೀರಾ ಅಂತ ಹೇಳ್ತೀನಿ. ಸೊ ಯಾವುದೆಲ್ಲ ನಾವು ನೋಡ್ತಾ ಹೋಗೋಣ. ಭಗವಾನ್ ಶ್ರೀಕೃಷ್ಣನಿಗೆ ಕಲ್ಲು ಸಕ್ಕರೆ ಎಂದರೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಕಲ್ಲು ಸಕ್ಕರೆಯನ್ನು ಕದ್ದು ತನ್ನ ಸಖಿಯರೊಂದಿಗೆ ತಿನ್ನುತ್ತಿದ್ದನು. ಆದ್ದರಿಂದ ಕೃಷ್ಣನನ್ನು ಕಲ್ಲು ಸಕ್ಕರೆ ಕಳ್ಳನೆಂದು ಕರೆಯಲಾಗುತ್ತದೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಕಲ್ಲು ಸಕ್ಕರೆಯನ್ನು ಉಪಯೋಗಿಸಬೇಕೆಂದು ತಂತ್ರಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕಲ್ಲು ಸಕ್ಕರೆಯ ಪ್ರಯೋಜನಗಳು: ಶುಕ್ರವಾರದ ಪೂಜೆ, ಇರುವೆಗಳಿಗೆ ಆಹಾರ ನೀಡಿದರೆ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. ಇನ್ನು ಕಲ್ಲು ಸಕ್ಕರೆ ಕೇವಲ ನಮ್ಮ ಜೀವನದ ಸಮಸ್ಯೆಗಳನ್ನು ಮಾತ್ರವಲ್ಲ, ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಿವಾರಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ತಂತ್ರಶಾಸ್ತ್ರದ ಪ್ರಕಾರ ಕಲ್ಲು ಸಕ್ಕರೆಯಿಂದಾಗುವ ಪ್ರಯೋಜನವೇನು ತಿಳಿದುಕೊಳ್ಳಿ. ಮನೆಯಲ್ಲಿ ಸುಖ, ಶಾಂತಿ ನೆಲೆಯಾಗುತ್ತದೆ. ಮನೆಯಲ್ಲಿ ಸುಖ, ಸಮೃದ್ಧಿ ನೆಲೆಯಾಗಲು ಭಗವಾನ್ ಶ್ರೀಕೃಷ್ಣನಿಗೆ ಪ್ರತಿದಿನ ಕಲ್ಲು ಸಕ್ಕರೆಯನ್ನು ಅರ್ಪಿಸಬೇಕು. ನೀವು ಪ್ರತಿನಿತ್ಯ ಕೃಷ್ಣನಿಗೆ ಕಲ್ಲು ಸಕ್ಕರೆಯನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಶುಭ ಫಲಿತಾಂಶವನ್ನು ಪಡೆಯುವಿರಿ. ಹೀಗೆ ಮಾಡುವುದರಿಂದ ಶ್ರೀಕೃಷ್ಣನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಜೊತೆಗೆ ಮನೆಯಲ್ಲಿ ಸಂತೋಷ, ಶಾಂತಿ ನೆಲೆಯಾಗುತ್ತದೆ. ಶಿವನ ಆರಾಧನೆಯನ್ನು ಹೀಗೆ ಮಾಡಿದರೆ ದೀರ್ಘಾಯುಷ್ಯ ಪಡೆಯುವಿರಿ. ಉದ್ಯೋಗದ ಸಮಸ್ಯೆಗಳು ಕಂಡುಬಂದರೆ ನೀವು ನಿಮ್ಮ ನೆಚ್ಚಿನ, ಅದು ಖಾಸಗಿಯಾಗಿರಲಿ ಸರ್ಕಾರ ಉದ್ಯೋಗಿಯಾಗಿರಲಿ, ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಬುಧವಾರದಂದು ಕಲ್ಲು ಸಕ್ಕರೆಯನ್ನು ದಾನ ಮಾಡಬೇಕು. ಕರ್ಪೂರವನ್ನು ಉರಿಸಿ ಅದರ ಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕುವುದರಿಂದ ಉದ್ಯೋಗದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನು ನಿರ್ಮೂಲನೆಯಾಗುತ್ತದೆ. ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವಿರಿ. ಆರ್ಥಿಕ ಸಮೃದ್ಧಿ, ಆರೋಗ್ಯ ಸಮೃದ್ಧಿ. ಈ ಶ್ರೀಕೃಷ್ಣನನ್ನು ಹೇಗೆ ಆರಾಧಿಸಿ ಇನ್ನು ಲಕ್ಷ್ಮೀ ದೇವಿಯನ್ನು ಆಶೀರ್ವಾದ ಪಡೆಯಲು ಹೀಗೆ ಮಾಡಿ. ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ನೀವು ಶುಕ್ರವಾರದಂದು ಪಾಯಸಕ್ಕೆ ಕಲ್ಲು ಸಕ್ಕರೆಯನ್ನು ಬೆರೆಸಿ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ನಂತರ ಈ ಪ್ರಸಾದವನ್ನು ಮನೆಯ ಹಿರಿಯರಿಗೆ ನೀಡುವುದರಿಂದ ಮನೆಯ ಹಿರಿಯರಿಗೆ ನೀಡುವುದರಿಂದ ನಿಮಗೆ ಒಳಿತಾಗುತ್ತದೆ. 21 ಶುಕ್ರವಾರದವರೆಗೂ ಅನುಸರಿಸಬೇಕು. ಇದರಿಂದ ಯಾವಾಗಲೂ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ತಾಯಿಯ ಕೃಪೆಯಿಂದ ಎಂದಿಗೂ ಆರ್ಥಿಕ ಸಂಕಷ್ಟ ಬರಲಾರದು. ಹಾಗಾಗಿ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಹಿಡಿದು ನಿಮ್ಮ ಮನೆಯವರಿಗೆಲ್ಲ ಹಂಚಿ. ಹುಣ್ಣಿಮೆ ದಿನ ಕೂಡ ನೀವು ಈ ಕ್ರಮವನ್ನು ಅನುಸರಿಸಬಹುದು. ಶನಿ ದೋಷ ಪರಿಹಾರವಾಗುವುದು. ಒಂದು ವೇಳೆ ನೀವು ಶನಿ ದೋಷ ಸಮಸ್ಯೆಯಿಂದ ಬಳಲುತ್ತಿದ್ದರೆ ತಪ್ಪದೆ ಶನಿವಾರದಂದು ಇರುವೆಗಳಿಗೆ ಕಲ್ಲು ಸಕ್ಕರೆಯನ್ನು ನೀಡಬೇಕು. ಗೊದ್ದಗಳಿಗೂ ಕೂಡ ಕಲ್ಲು ಸಕ್ಕರೆಯನ್ನು ನೀಡಬಹುದು. ನಿಮ್ಮ ಮನೆಯಲ್ಲಿ ಕಲ್ಲು ಸಕ್ಕರೆ ಇಲ್ಲದಿದ್ದರೆ ದೊಡ್ಡ ಗಾತ್ರದ ಸಕ್ಕರೆಯನ್ನು ನೀವು ಕೂಡ ಬಳಸಬಹುದು. ಧರ್ಮಗ್ರಂಥಗಳ ಪ್ರಕಾರ ಇರುವೆಗಳನ್ನು ಭಗವಾನ್ ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮನೆಯಲ್ಲಿ ಸಂಪತ್ತಿನ ವೃದ್ಧಿಗೆ ಶುಕ್ರವಾರ ಹೀಗೆ ಮಾಡಿ. ಉತ್ತಮ ಆರೋಗ್ಯಕ್ಕಾಗಿ ಕಲ್ಲು ಸಕ್ಕರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೂ ಕೂಡ ಆಯುರ್ವೇದದ ಪ್ರಕಾರ ಊಟ ಮಾಡಿದ ನಂತರ ಸ್ವಲ್ಪ ಸೋಂಪು, ಕಲ್ಲು ಸಕ್ಕರೆಯನ್ನು ಸೇವಿಸಬೇಕು. ಇದರಿಂದ ಉತ್ತಮ ಜೀರ್ಣಕ್ರಿಯೆ ಆಗುತ್ತದೆ. ಕಲ್ಲು ಸಕ್ಕರೆಯನ್ನು ಬಳಸುವುದರಿಂದ ನಕಾರಾತ್ಮಕ ಭಾವನೆಗಳು ದೂರವಾಗುತ್ತವೆ. ಇನ್ನು ಕಲ್ಲು ಸಕ್ಕರೆ ಬಳಸುವುದರಿಂದ ನಮ್ಮ ಆರೋಗ್ಯವನ್ನು, ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಕಲ್ಲು ಸಕ್ಕರೆಯಿಂದ ಶನಿ ದೋಷವು ದೂರವಾಗುತ್ತದೆ. ಲಕ್ಷ್ಮೀದೇವಿಯ ಆಶೀರ್ವಾದವು ಸದಾಕಾಲ ನಮ್ಮ ಮೇಲಿರುತ್ತದೆ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ, ಕಲ್ಲು ಸಕ್ಕರೆ ಸವಿಬಲ್ಲರೇ ಬಲ್ಲರು, ಪುಲ್ಲಲೋಚನ ಶ್ರೀಕೃಷ್ಣ ಕೃಷ್ಣ ನಾಮವೆಂಬ. ಹಾಗಾಗಿ ಕಲ್ಲು ಸಕ್ಕರೆಯನ್ನು ತಿಂದು ನಿಮ್ಮ ಆರೋಗ್ಯವಾಗಿರಬಹುದು, ಉದ್ಯೋಗ ಸಮಸ್ಯೆ ಪ್ರತಿಯೊಂದು ಕೂಡ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಧರ್ಮೋ ರಕ್ಷತಿ ರಕ್ಷಿತ, ಕೃಷ್ಣ